ಆ ತಿರುವು ದಾಟಿದ ಮೇಲೆ ತನ್ನಿಂತಾನಾಗಿಯೇ ಭಯ ಪ್ರತಿಯೊಬ್ಬರಿಗೂ ಆರಂಭ ಆಗುತ್ತೆ. ಅಲ್ಲಿಂದ ಕತ್ತಲೆ ತನ್ನ ರಾಜ್ಯವನ್ನು ವಿಸ್ತರಿಸಿಕೊಂಡಿದೆ. ಬೆಳಗಿನ ಹೊತ್ತು ಸೂರ್ಯನು ಅಲ್ಲಿಗೆ ಕ್ಷಣ ಮಾತ್ರದ ಅತಿಥಿಯಾಗಿ ಬಿಡ್ತಾನೆ. ಗಿಡ ಮರಗಳು ಹಸಿರಾಗಿ ಸೊಂಪಾಗಿ ನಿಂತಿದ್ದರೂ ಕಣ್ಣಿಗೆ ರೌದ್ರವಾಗಿ ಕಾಣ್ತಾ ಇವೆ. ಪ್ರಾಣಿ ಪಕ್ಷಿಗಳು ಬದುಕುವುದಕ್ಕೆ ಸೂಕ್ತ ಸ್ಥಳವಲ್ಲ ಅಂತ ಊರು ಬಿಟ್ಟಿದ್ದಾವೆ. ಬೆಳಗಿನ ಹೊತ್ತು ಅಲ್ಲಿ ಓಡಾಡುವುದಕ್ಕೆ ಹೆದರುವ ಜನ ಕತ್ತಲಾದರೆ ಆ ತಿರುವು ದಾಟಿದ ಮೇಲೆ ಸಿಗುವ ಬೇಂಗಮಲೆ ಕಾಡಿನ ಬಗ್ಗೆ ಮಾತನಾಡಲು ಹೆದರ್ತಾರೆ. ಭಯ ಹಾಗೆ ಮುಂದುವರೆದು ತರೇವಾರಿ ಕಥೆಗಳು ಹುಟ್ಟಿಕೊಂಡ ಸ್ಥಳವಾಗಿದೆ. ರಾಜೇಶನಿಗೆ ಊರು ತಲುಪಲೇಬೇಕಿತ್ತು. ಕೆಲಸ ಮುಗಿಯುವಾಗಲೇ 6 ದಾಟಿತ್ತು. ಊರಿನಿಂದ ತುರ್ತಾಗಿ ಬರುವ ಕರೆ ಬಂದಾಗಲೇ ಕಾರಣವನ್ನೂ ಕೇಳದೆ ಹೊರಟು ಬಿಟ್ಟಿದ್ದ. ಊರಿನಲ್ಲಿ ಅಮ್ಮನ ಆರೋಗ್ಯ ಕೈಕೊಟ್ಟಿರುವುದು ಮೊದಲೇ ತಿಳಿದಿತ್ತು. ಕಂಪನಿ ಗೆಸ್ಟ್ ಹೌಸಲ್ಲಿ ಬದುಕುತ್ತಿದ್ದವ ತಿಂಗಳಿಗೊಂದು ಸಲ ಊರಿಗೆ ಓಡ್ತಾ ಇದ್ದ. ಬೇಂಗಮಲೆ ಕಾಡಿನ ದಾರಿಯನ್ನೇ ಆಯ್ಕೆ ಮಾಡದವ ಅರ್ಜೆಂಟಾಗಿ ಊರು ತಲುಪಬೇಕಾದ ಕಾರಣ ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದ. ಬೇಂಗಮಲೆ ಕಾಡಿಗೆ ಹತ್ತಿರವಾಗ್ತಾ ಇದ್ದ ಹಾಗೆ ಗಾಡಿಯಲ್ಲಿ ಪ್ರೀತಿಯ ಗೀತೆಗಳಿಂದ ಭಕ್ತಿಗೀತೆಗಳ ಮೊಳಗಳು ಶುರುವಾದವು. ಆಲದ ಮರದ ಗಾಢ ನೆರಳು ರಸ್ತೆಗೆ ಬಿದ್ದಿದ್ದು ಅದರ ಬೇರುಗಳು ಹಾವಿನ ತರಹ ಸುರುಳಿ ಸುತ್ತಿಕೊಂಡಿದ್ದವು. ಆಗಲೇ ಆ ಮರ ಬುಡದಿದ್ದ ದೇಹದ ತುಂಬೆಲ್ಲ ರಕ್ತವನ್ನು ಮೆತ್ತಿಕೊಂಡಿರುವ ವ್ಯಕ್ತಿ ರಸ್ತೆ ಮಧ್ಯಕ್ಕೆ ಬಂದು ಬಿದ್ದ. ಗಾಡಿ ನಿಂತಿತು.